ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಕ್ಷತಾ ಸದಾನಂದ್. ಇವತ್ತು ತುಂಬ ಟೇಸ್ಟಿಯಾಗಿರುವಂಥ, ಈಸಿಯಾಗಿರುವಂಥ, ಅಷ್ಟೇ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ಪುಳಿಯೋಗರೆ. ಈ ಗೊಜ್ಜು ಮಾಡಿ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಯಾವಾಗ ಬೇಕೋ ಅವಾಗ ರೈಸ್ಗೆ ಮಿಕ್ಸ್ ಮಾಡಿ ತಿನ್ಕೋಬೋದು. ಇದು ಲಂಚ್ ಬಾಕ್ಸಿಗೂ ಆಗುತ್ತೆ, ಬೆಳಗಿನ ತಿಂಡಿಗೂ ಆಗುತ್ತೆ. ಅಷ್ಟೇ ಈಸಿಯಾಗಿ, ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ನಾನಿಲ್ಲಿ ಒಂದು ಪುಳಿಯೋಗರೆ ಮಸಾಲ ಪಾಕೆಟ್ನ ತೊಗೊಂಡಿದ್ದೀನಿ. ಅಯ್ಯಂಗಾರ್ದು ತೊಗೊಂಡಿದ್ದೀನಿ, ಯಾವುದಾದ್ರೂ ತೊಗೊಳ್ಳಿ. ಒಂದು 4 ಟೇಬಲ್ ಸ್ಪೂನಷ್ಟು ಬೀಜ, 1-2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಟ್ಟಿರುವಂಥದ್ದು, 1 ಟೇಬಲ್ ಸ್ಪೂನಷ್ಟು ಬೆಲ್ಲ, 1 ಚಿಕ್ಕ ಗಾತ್ರದ ಲಿಂಬೆಹಣ್ಣು ಸೈಜನ್ನು ಹುಣಸೆಹಣ್ಣು ನೆನೆಸಿಟ್ಟಿರೋದು, ಅರಿಶಿನ ಪುಡಿ, ರುಚಿಗೆ ಉಪ್ಪು, ಹಾಗೆ ಒಗ್ಗರಣೆಗೆ ಎಣ್ಣೆ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಗ್ಯಾಸ್ ಮೇಲೆ ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ, ಶೇಂಗಾ ಏನಾದರೂ ಓಕೆ ಅಂತಾರೆ, ಯಾವುದಾದ್ರೂ ಅಂತಾರೆ. ಇದು ಒಂದು 4 ಟೇಬಲ್ ಸ್ಪೂನಷ್ಟು ತೊಗೊಂಡಿರುವಂಥದ್ದು. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. 2 ಹಾಕ್ಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅವು ಕ್ರಿಸ್ಪಿಯಾಗಿ ಬರಬೇಕು, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗನೆ ಕಪ್ಪಗಾಗ್ಬಿಡುತ್ತೆ, ಬಟ್ ಅವು ಒಳಗಡೆ ಅಷ್ಟು ಕ್ರಿಸ್ಪಿ ಆಗಿರಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಇದನ್ನ. ಇದು ನೋಡಿ ಫ್ರೈ ಆಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಸಾಸಿವೆ ಹಾಗೂ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಏನೊಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು, ಹಾಗೆ ಇದಕ್ಕೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕರಿಬೇವು ತೊಗೊಂಡಿದ್ನಲ್ಲ, ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಬ್ಯಾಡಗೆ ಮೆಣಸಿನ್ಕಾಯಿಯಿಂದ 2-3 ಬ್ಯಾಡಗೆ ಮೆಣಸಿನ್ಕಾಯಿ, ಅದರಲ್ಲಿ ಪೌಡ್ರಲ್ಲಿ ಖಾರ ಇರುತ್ತೆ, ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ 1-2 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಹುಣಸೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹುಣಸೆಹಣ್ಣು ನಾನು ನೆನೆಸಿಟ್ಟಿದ್ದೆ. ಒಂದು ಚಿಕ್ಕ ಗಾತ್ರದ ಲಿಂಬೆಹಣ್ಣು ಸೈಜಿಗೆ ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಟಿರುವಂಥದ್ದು, ಅದರ ರಸನ ಹಾಕ್ಕೊಳ್ತಾ ಇದ್ದೀನಿ. ಈಗ ಹುಣಸೆಹಣ್ಣು ರಸನ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ರಸ ಇದರಲ್ಲಿ ಕುದಿಬೇಕು. ಹಾಗೆ ಇದಕ್ಕೆ ಇವಾಗಲೇ ಒಂಚೂರು ಬೆಲ್ಲನ ಹಾಕ್ಕೊಂಬಿಡಿ. ಹುಣಸೆಹಣ್ಣು ರಸ ಹಾಕಿದ್ದೀವಿ ಅಂದಮೇಲೆ ಬೆಲ್ಲ ಹಾಕಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಮಾಡುವಂಥದ್ದು. ಏನು ಅವರು ಹೇಳ್ತಾರೆ, ಏನು ಎಣ್ಣೆಗೆ ಪೌಡ್ರ್ ಹಾಕ್ಬಿಟ್ಟು ರೈಸ್ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಈ ಥರನೂ ಸ್ವಲ್ಪ ಟ್ರೈ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ಈಗ ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಯಾಕಂದರೆ ರೈಸ್ಗೂ ಹಾಕ್ಕೊಂಡಿರ್ತೀರ, ಪೌಡ್ರಲ್ಲೂ ಸ್ವಲ್ಪ ಮಿಕ್ಸ್ ಇರುತ್ತೆ, ಇದನ್ನು ಹಾಕ್ಕೋಬೇಕು. ಹಾಗಾಗಿ ನೋಡಿಬಿಟ್ಟು ರುಚಿಗೆ ಉಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಇದು ಕುದೀಲಿ, ಸ್ವಲ್ಪ ಬೆಲ್ಲ ಇದೆಲ್ಲ ಹಾಕಿರ್ತೀವಲ್ಲ, ಹುಣಸೆ ರಸ ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಬೇಕು. ಇದು ಒಂಚೂರು ಕುದೀತಾ ಇದೆ ಅಂದಾಗ ಇದಕ್ಕೆ ಮಸಾಲ ಪೌಡ್ರು, ಏನು ಪುಳಿಯೋಗರೆ ಮಸಾಲ ಪೌಡ್ರನ್ನ ತೊಗೊಂಡಿದ್ನಲ್ಲ ಅದನ್ನ ಹಾಕೋತೀನಿ. ನಾನಿವತ್ತಿಲ್ಲಿ ಅಯ್ಯಂಗಾರ್ದು ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೋಬೋದು, MTR, ಅಯ್ಯಂಗಾರು, ಯಾವುದಾದ್ರೂ ಪುಳಿಯೋಗರೆ ಮಸಾಲೆ ಯಾವುದಿರುತ್ತೋ ಅದನ್ನ ಯಾವುದಾದ್ರೂ ತಗೊಂಡು ಹಾಕೋಬೋದು. ನೋಡಿ, ಸ್ವಲ್ಪ ಏನು ನಾವು ಪುಳಿಯೋಗರೆ ಮಸಾಲ ಹಾಕಿದ ತಕ್ಷಣ ಹಾಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಹೆಂಗೆ ಕುದಿಯುತ್ತೋ ಹಾಗೆ ಗಟ್ಟಿ ಆಗ್ತಾ ಬರುತ್ತೆ. ನೀಟಾಗಿ ಇದನ್ನ ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀಟಾಗಿ ಕುದಿಸ್ಕೊಂಬಿಡಿ. ಇದು
ಹುಣಸೆ ರಸ, ಬೆಲ್ಲ, ಪುಳಿಯೋಗರೆ ಪೌಡ್ರು ಎಲ್ಲ ನೀಟಾಗಿ ಕುದಿಬೇಕು. ಕುದ್ದು ಇದು ಸ್ವಲ್ಪ ಸೈಡಿಗೆಲ್ಲ ಎಣ್ಣೆ ಅಂಶ ಬಿಡುತ್ತೆ. ಯಾಕಂದರೆ ಹುಣಸೆ ಹುಳಿ ಹಾಕಿರ್ತೀವಲ್ವ, ಅದು ಕುದ್ದು ಎಲ್ಲ ಸೈಡ್ಗೆಲ್ಲ ಎಣ್ಣೆ ಅಂಶ ಬಿಡುತ್ತೆ. ಅಲ್ಲಿ ಆವಾಗ ಅದು ರೆಡಿ ಆಗಿರುತ್ತೆ ಗೊಜ್ಜು ಅಂತ. ನೋಡು, ಎಣ್ಣೆ ಅಂಶ ಬಿಡ್ತಾ ಇದೆ. ಹಾಗೆಯೇ ಇದು ಗೊಜ್ಜು ಕೂಡ ಗಟ್ಟಿ ಆಗ್ತಾ ಇದೆ. ಹೀಗೆ ಗೊಜ್ಜನ್ನ ಮಾಡ್ಕೊಂಬಿಟ್ರೆ ಆಗೋಯ್ತು. ಸಿಂಪಲ್ಲಾಗಿ 5 ನಿಮಿಷಕ್ಕೆಲ್ಲ ರೆಡಿ ಆಗೋವಂಥ ಗೊಜ್ಜು ರೆಸಿಪಿ. ಈ ಗೊಜ್ಜು ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಸ್ಟೋರ್ ಮಾಡಿ ಇಟ್ಕೋಬೋದು. ನೀಟಾಗಿ ಗೊಜ್ಜು ಮಾಡಿ ರೆಡಿ ಬೇಕಾದ್ರೆ ಎಷ್ಟನ್ನು ರೈಸಿಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರೈತೆ. ಇವಾಗ ನನಗೆ ಜಾಸ್ತಿ ಆಗ್ತಾಯಿದೆ ಗೊಜ್ಜು ಅಂತ ಸ್ವಲ್ಪ ಗೊಜ್ಜನ್ನ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡು ಇವಾಗ ರೈಸ್ ಹಾಕಿ ಮಿಕ್ಸ್ ಮಾಡಿಬಿಡೋದು. ಆವಾಗಲೇ ಆಫ್ ಮಾಡಿಬಿಟ್ಟು ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗ್ದೋಯ್ತು. ನೀವು ಗೊಜ್ಜು 2 ತಿಂಗಳು ಗಟ್ಟಲೆ ಬೇಕಾದರೂ ನೀವು ಮಾಡಿ ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಅಷ್ಟು ಯಾವಾಗ ಬೇಕೋ ಆವಾಗ ಕ್ವಿಕ್ಕಾಗಿ ರೈಸಿಗೆ ಕಲಿಸ್ಕೊಂಡು ತಿನ್ಕೋಬೋದು. ನೋಡಿ, ರೆಡಿನೇ ಆಗೋಯ್ತು 5 ನಿಮಿಷಕ್ಕೆಲ್ಲ. ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅಷ್ಟೇ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಕೂಡ ಇದು. ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಕಾಮನ್ನಾಗಿ ಮಾಡ್ತಾ ಇರ್ತೀರ, ಬಟ್ ಹಾಗೆ ಅದನ್ನು ಮಸಾಲೆ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ಕೋಕ್ಕಿಂತ ಈ ಥರ ಒಂಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದು ಹೊಸ ರೆಸಿಪಿ ಬೇಕೋ ಅದನ್ನ ಕಮೆಂಟ್ ಮಾಡಿ, ನಾನು ಮಾಡಿ ಹಾಕ್ತಾಯಿರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿವಾನ್.